ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿನ್ ಕೆಲ್ಸಕ್ಕೆ ಹೋಗೋದು ಇಷ್ಟ ಇಲ್ಲ ಅಂತ ಹೇಳಿದ್ದೆ ಅಲ್ವಾ ನಾನು, ಆದ್ರೂ ಹೋಗ್ತಾ ಇದೆಯಾ? ನಿನ್ ಮನ್ಸಿಗೆ ಅನ್ಸಿದೆಲ್ಲ ಮಾಡ್ಬೋದು ಅನ್ಕೊಂಡಿದ್ಯಾ? ನಿನ್ ನಿರ್ಧಾರದಿಂದ ಮನೆಗೆ ನಮ್ಗೆ ತೊಂದರೆ ಆಗ್ಬೋದು ಅಂತ ಒಂದ್ಸಲನಾದ್ರೂ ಯೋಚನೆ ಮಾಡಿದ್ಯಾ ನೀನು? ಹಾಗೆ ಹೇಳ್ಬೇಡ ಪಾಪು. ಎದ್ದೇಳೋ. ಆ ಸ್ವಿಮ್ಮಿಂಗ್ ಪೂಲಲ್ಲಿ ದತ್ತ ತಾತ ಹೇಳಿದ್ರು ಅಂತ 4 ನಿಮಿಷ ಮುಳುಗಕ್ಕೆ ಹೋಗಿ ಅಪ್ಪ ಉಸಿರು ಕಟ್ಕೊಂಡ್ಬಿಟ್ಟಿತ್ತು. ಒಳ್ಳೆ ತಾತ, ನಿನ್ನ ಚೆನ್ನಾಗಿ ಗೊಳೆಕೊಂಡ್ರು ಬಿಡು. ನಿನಗ್ ಮಜಾ. ಆ ತಾತಂಗೆ ನನ್ಗೆ ನೀನು ದ್ವೇಷ ಅನ್ಸುತ್ತೆ. ಎಷ್ಟು ಆಟ ಆಡ್ತಿದ್ರು ಗೊತ್ತಾ? ನೀನೇನೇ ಹೇಳು, ಟ್ರಿಪ್ಪಿಗೆ ಮಜಾ ಬಂದಿದೆ ದತ್ತ ತಾತ ಇಲ್ಲ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಎಲ್ಲಿ ಯಾರು ಕಾಣ್ತಿಲ್ಲ? ತುಳಸಿಯವರಿನ್ನೂ ಬಂದಿಲ್ವಾ? ಇಲ್ಲ ಸರ್. ಬಂದಿಲ್ವಾ? ಅವರು ಎಲ್ರಿಗಿಂತ ಮೊದಲೇ ಬರ್ತಾರಲ್ವಾ? ಫೋನ್ ಮಾಡಿದ್ರಾ? ಇಲ್ಲ ಸರ್, ನಾವು ನಿಮಗೆ ಫೋನ್ ಮಾಡಿ ಹೇಳಿದ್ದಾರೆ ಅಂದ್ಕೊಂಡ್ವಿ. ಫೋನ್ ಮಾಡಿ ಕೇಳೋದ ಸರ್? ಬೇಡ. ಅವರು ತಲೆನೋವು ಅಂತಿದ್ರು, ಮಾತ್ರೆ ಕೊಡ್ತೀನಿ ಅಂದೆ, ಬೇಡ ಅಂದರು. ಬೆಳಿಗ್ಗೆ ಎಷ್ಟೊತ್ತಿಗೆ ಸರಿ ಹೋಗುತ್ತೆ. ನನಗೆ ಈ ಥರ ಆಚೆ ಬಂದ ಅಭ್ಯಾಸ ಇಲ್ವಲ್ಲ, ಅದಕ್ಕೆ. ನಿನ್ನೆ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳ್ತಾ ಇದ್ರು, ಏನಾಯ್ತು ಏನೋ? ನಾನೇ ಹೋಗಿ ನೋಡ್ಕೊಂಬರ್ತೇನೆ. ಹಾಗೆಲ್ಲ ಹೇಳ್ಬೇಡ ಅಂದ್ರೆ ಹೇಗೆ? ನೀನ್ ಮಾಡ್ತಿರೋ ಸರಿ ಅನ್ಸರಿ ನೀನೇ ಎಕ್ಸ್ಪ್ಲೇನ್ ಮಾಡು. ಫಸ್ಟ್ ಆಫ್ ಆಲ್ ಕೆಲ್ಸಕ್ಕೆ ಹೋಗೋದೆ ಬೇಡ ಅಂದೆ, ಆದ್ರೆ ಅದು ನೀನು ಕೇಳದೆ ಹೋದೆ. ಸಾಲದು ಅಂತ ಅವ್ರ ಜೊತೆ ಮಾರ್ಕೆಟ್ ಪಿಕ್ನಿಕ್ ಅಂತ ಸುತ್ತಾ ಇದೆಯಲ್ಲ. ಏ ದಂಡಪಿಂಡ, ನಿಮ್ಮನ್ನು ನೀವು ಏನು ಅಂತ ಅನ್ಕೊಂಡಿದ್ದೀರಿ? ಆ ಓಡ್ ಹೋದವಳಿಗಂತೂ ಸಂಸ್ಕಾರ, ಮಾನ, ಮರ್ಯಾದೆ, ನಾಚಿಕೆ ಏನೂ ಇಲ್ಲ. ಆದರೆ ನಿನಗಾದರೂ ಅದು ಇದೆ ಅಂತ ಅಂದ್ಕೊಂಡಿದ್ದೆ. ತಾತ, ಕೂಗಾಡಬೇಡ. ಅಮ್ಮನ ಹತ್ರ ಮಾತಾಡೋ ರೀತಿನೇನೋ ಇದು. ನೋಡು, ನಿನಗೇನಾದರೂ ಪ್ರಶ್ನೆ ಮಾಡಲೇಬೇಕು ಅಂತಿದ್ರೆ ನನ್ನ ಪ್ರಶ್ನೆ ಮಾಡು. ನಿನಗೆ ಉತ್ತರ ತಾನೇ ಬೇಕಾಗಿರೋದು. ತುಳಸಿ ಪರ ನಾನು ಉತ್ತರ ಕೊಡ್ತೀನಿ. ನಿಮ್ಮಂಥ ಮಕ್ಕಳನ್ನ ಹೆತ್ತಿರೋ ತಪ್ಪಿಗೆ ಪಾಪ ಅವಳಿನ್ನೂ ಏನೇನು ಅನುಭವಿಸ್ಬೇಕು. ತಾತ, ಸುಮ್ಮನೆ ಎಮೋಷನಲ್ ಬ್ಲಾಕ್ ಮೇಲ್ ಮಾಡಕ್ ಬರಬೇಡಿ. ಅಮ್ಮ ಮಾಡ್ತಿರೋದು ಸರಿನಾ? ಅದನ್ನ ಡಿಸೈಡ್ ಮಾಡಬೇಕಾಗಿರೋದು ನೀನಾ? ನಿಮ್ಮಮ್ಮ ಹೇಗಿರಬೇಕು, ಏನು ಮಾಡಬೇಕು ಅಂತನೋ ನಿರ್ಧಾರ ಮಾಡಬೇಕಾದವಳು ಅವಳು. ಅವಳ ಬಗ್ಗೆ ಕಾಳಜಿ ತೋರಿಸೋ, ಪ್ರೀತಿ ತೋರಿಸೋ ಸೌಜನ್ಯನೂ ಇಲ್ಲದೆ ಇರೋ ನಿಮಗೆ ಅವಳು ಮಾಡಿದ್ದು ತಪ್ಪು ಅಂತನ್ನೋ ಹಕ್ಕು ಎಲ್ಲಿಂದಾನೋ ಬಂತು ನಿಮಗೆ? ನೋಡೋ, ಈ ಮನೆ ನಂದು. ಇಲ್ಲಿ ಯಾರು ಹೇಗೆ ಇರಬೇಕು ಅನ್ನೋದನ್ನ ನಿರ್ಧಾರ ಮಾಡೋನು ನಾನು. ಈ ಮನೇಲಿ ಏನಾದ್ರು ಜಾಗ ಬೇಕು ಅನ್ನೋ ಹಾಗಿದ್ರೆ ತುಳಸಿ ಬಗ್ಗೆ ಇಲ್ಲ ಸಲ್ಲದ್ದನ್ನ ಇನ್ನೊಂದು ಸಲ ಮಾತಾಡಬಾರ್ದು. ಇಂಥ ಮಾತು ಇನ್ನೊಂದು ಸಲ ನನಗೇನಾದ್ರು ಕೇಳಿಸಿದ್ರೆ ಚೆನ್ನಾಗಿರೋಲ್ಲ. ಅಮ್ಮ, ಎಲ್ಲಿಗೆ ಹೋಗ್ತಾ ಇದ್ದೀರಾ ನೀವು? ರೆಸ್ಟ್ ಮಾಡಿ ಅಮ್ಮ, ನಿಮ್ಗೆ ಹುಷಾರಿಲ್ಲ. ಬರ್ತೀನಿ ಪುಟ್ಟ, ಒಂದು ಸ್ವಲ್ಪ ಹೊತ್ತು. ಅಂದಮ್ಮ, ಸರಿ ಬನ್ನಿ, ನಿನ್ನ ಜೊತೆ ಬರ್ತೀನಿ. ಹೇಳ ಪುಟ್ಟ, ನಾನು ಸ್ವಲ್ಪ ಹೊತ್ತು ಒಬ್ಳೆ ಹೋಗಿ ಬರ್ತೀನಿ. ಅಲ್ಲಮ್ಮ, ಈ ಸ್ಥಿತಿನಲ್ಲಿ ನೀವು ತಾತ, ನೀವಾದ್ರೂ ಹೇಳಿ ತಾತ ಅಮ್ಮಂಗೆ. ಸ್ವಲ್ಪ ಹೊರಗೆ ಹೋಗಿ ಬರಲಿ ಬಿಡು ಸೋಗ್ಲಾಡಿ. ಇಂಥ ಮಕ್ಕಳನ್ನು ಹೆತ್ತಿದ್ದಕ್ಕೆ ಉಸಿರಾಡೋ ಕಷ್ಟ ಆಗ್ತಿರ್ಬಹುದು. ಪೂರ್ಣಿ, ಬನ್ನಿ ಅತ್ತೆ, ಕೂತ್ಕೊಳ್ಳಿ.
ನಿನ್ನನ್ನು ಹೀಗೆ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಪಿಕ್ನಿಕ್ಕಿಗೆ ಹೋಗಿ ಬಂದಿದ್ದಕ್ಕೆ ನಿನಗೂ ಒಂದು ಚೈನ್ ಸಿಗ್ದಾಗಾಯ್ತಲ್ವ? ಹೌದು ಅತ್ತೆ, ತುಂಬಾ ಎಂಜಾಯ್ ಮಾಡಿದ್ವಿ. ಇತ್ತೀಚೆಗೆ ಎಲ್ಲೂ ಸುತ್ತಕ್ಕೆ ಹೋಗಿರ್ಲಿಲ್ವಲ್ಲ, ಒಂಥರ ಮೈಂಡ್ ಫ್ರೆಶ್ ಆಯ್ತು. ನೀವು ಪಿಕ್ನಿಕ್ಕಿಗೆ ಹೋದ್ರಿ ಅಂತ ಪಾಪಮ್ಮ ಹೇಳಿದ್ ಕೇಳಿ ನನಗಂತೂ ತುಂಬ ಖುಷಿ ಆಯಿತು. ಆಗಾಗ ಹೋಗ್ತಿದ್ರೆ ಲೈಫು ಮೊನೋಟನಸ್ ಅನ್ಸಲ್ಲ ಅಲ್ವಾ? ಭಾವನೂ ಹೋಗಿದ್ದಕ್ಕೆ ನಮಗೆ ನೀನು ಒಬ್ಬಳೇ ಹೋಗಿದ್ದೀಯಾ ಅನ್ನೋ ಚಿಂತೆನೂ ಕಾಡಲಿಲ್ಲ ನೋಡು. ಮಾವ ಏನ್ ಕೇಳ್ತಿರತ್ತೆ, ತುಂಬಾ ಎಂಜಾಯ್ ಮಾಡಿದ್ರು. ಅವ್ರಿಷ್ಟು ಖುಷಿಯಾಗಿದ್ದಿದ್ದು ನಾನು ನೋಡೇ ಇರಲಿಲ್ಲ. ಹೌದಾ? ಒಳ್ಳೇದಾಯ್ತು ಪೂರ್ಣಿ. ತುಂಬ ಜನ ಇದ್ರೆ ಇನ್ನೂ ಚೆನ್ನಾಗಾಗ್ತಿತ್ತೇನೋ ಅಲ್ವಾ? ಸುಮಾರು ಜನನೇ ಹೋಗಿದ್ವಲ್ಲ ಅತ್ತೆ. ಮಾವನ ಕೆಫೆಯಿಂದ ಸದಾ ಮ್ಯಾಗಿ ಬಂದಿದ್ರು. ಹಾಗೆ ಮಾವನ ಫ್ರೆಂಡ್ ತುಳಸಿ ಅಮ್ಮ ಇದ್ದಾರಲ್ಲ, ಅವ್ರ ಫ್ಯಾಮಿಲಿನೂ ಬಂದಿತ್ತು. ಅವರಂತೂ ಎಷ್ಟು ಸ್ವೀಟ್ ಗೊತ್ತಾ. ಮಾವ ಅಂತೂ ಅವರೆಲ್ಲರ ಜೊತೆ ಖುಷಿಯಾಗಿದ್ರು. ನಿನ್ನ ಬಗ್ಗೆ ಮಾಧವ್ ಸರ್ ಬಗ್ಗೆ ನಂದಿನಿ ಯಾಕೆ ಆ ಥರ ಮಾತಾಡಿದ್ರು? ಮಾಧವ್ ಸರ್ ಜೊತೆ ನೀವು ಸ್ಕೂಟರ್ ಬಂದಿದ್ದು ನಿಜಾನ? ಸಾಲದು ಅಂತ ಅವ್ರ ಜೊತೆ ಮಾರ್ಕೆಟ್ ಪಿಕ್ನಿಕ್ ಅಂತ ಸುತ್ತಾ ಇದೆಯಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.